ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸ್ನಾನ ಆಯಿತು, నేను ಲಿಪ್ಸ್ಟಿಕ್ ಹೋಗಿಲ್ಲ ಅಂದ್ಕೊಂಬಿಡಿ. ನಂದು ಲಿಪ್ಸ್ಟಿಕ್ ಬಂದು ವಾಟರ್ ಪ್ರೂಫು, ಅದು ಕೊಬ್ಬರಿ ಎಣ್ಣೆಲಿ ವಾಶ್ ಮಾಡೇ ಮಾಡಬೇಕು. ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಹಾಕಿದ್ನಲ್ಲ, ಮತ್ತು ಅದು ತಿಕ್ಕೋಕ್ಕಾಗಲೇ ಇಲ್ಲ, ಹಂಗೆ ವಾಶ್ ಮಾಡ್ಕೊಂಡು ಬಂದೆ. ಈಗ ಮತ್ತೆ ಹೆಂಗಿದ್ರು ರೆಡಿ ಆಗ್ತೀನಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಪ್ರಮೋದ್ ಅವ್ರಿಗೆ ರೆಡಿ ಆಗಿಬಿಡಿ ಅಂದ್ಬಿಟ್ಟು ಅದೇ ಇದರಲ್ಲಿ ನಿಲ್ಸಿದ್ದೀನಿ. ಬಿಕಾಸ್ ಇದರಲ್ಲಿ ಒಂದು ಪಿಕ್ ತೊಗೊಳ್ಳೋಣ ಅಂದ್ಬಿಟ್ಟು. ಏನು ಗೊತ್ತಾ ಗೈಸ್, ನಾನು ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ, ನಾವು ಅವಾಗಲೇ ಈ ಲೈಫೆಲ್ಲ ಎಂಜಾಯ್ ಮಾಡಬೇಕಿತ್ತು, ಅವಾಗ ಮಾಡೋಕ್ಕಾಗಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಆಫ್ಟರ್ 2 kids, ಹೌದು, ಮಕ್ಕಳಾದ್ಮೇಲೆ ಮಾಡ್ತಾಯಿದ್ದೀವಿ ಈ ಎಂಜಾಯ್ಮೆಂಟ್ ಎಲ್ಲ. ಸೊ ಇದು ಮುಂಚೆನೇ ಮಾಡಬೇಕಿತ್ತು. ಫಸ್ಟ್ ಆಫ್ ಆಲ್ ನಾವು ಇದನ್ನು ಮದುವೆ ಆಗಿ ಹೊಸದ್ರಲ್ಲೇ ನಾವು ಮುನ್ನಾರಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ, ಬೋಟ್ ಹೌಸು ಹನಿಮೂನ್ಗೆ ಅಂದ್ಬಿಟ್ಟು. ಅದು ಆ ಟೈಮಲ್ಲಿ ಫ್ಲಡ್ಡಿಂಗ್ ಇತ್ತು, ನಮ್ಮ ಮದುವೆ ಟೈಮಲ್ಲಿ ಹೆವಿ ಫ್ಲಡ್ಡಿಂಗು, ಫ್ಲೈಟ್ ಬರ್ತಾ ಇರಲಿಲ್ಲ, ಬಸ್ಗಳು ಏನು ಬಿಡ್ತಾ ಇರಲಿಲ್ಲ. ಸೊ ಬರೋಕ್ಕಾಗಿರಲಿಲ್ಲ, ಆದ್ದರಿಂದ ನಾವು ಎಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು. ನಮಗೆ ರಿಫಂಡ್ ಆಯಿತು ಅಮೌಂಟ್ ಎಲ್ಲ, ಬರ್ತಾ ಇಲ್ಲದೆ ಇರೋ ಕಾರಣದಿಂದ. ಇವಾಗ ಕರ್ಸ್ಕೊಂಡಿದ್ದೆ, ಇವಾಗ ಬಂದಿದ್ದೀವಿ ನೋಡಿ. ಅಯ್ಯೋ ನೋಡಿ, ವಾವ್, ಇದು ನಾವು ಅಲ್ಲಿ ಬರ್ತಾ ಇದ್ವಿ ಗೈಸ್, ಇಲ್ಲಿ ಕಾಣ್ತಾನೆ ಇಲ್ಲ, ಅಲ್ಲಿ ಬರುವಾಗಲೇ ನಮಗೆ ಕಾಣ್ತಾ ಇದು ರೆಸಾರ್ಟ್. ಅಲ್ಲಿಂದ ಬಂದು ಒಳಗಡೆ ಸಿಟಿ ಒಳಗಡೆ ಹೋಗಿ ಅಲ್ಲಿಂದ ಇಲ್ಲಿಗೆ ಎಂಟ್ರಿ ಆಗುತ್ತೆ ಇದು ಅಲ್ವರಿ. ಫೈನಲಿ ಅಲ್ಲಿಗೆ ಬಂದ್ವಿ. ಇಲ್ಲೊಂದು ಹಾರ್ಟ್ ಇದೆ ಗೈಸ್ ಮೇಲೆ, ಸೊ ಹಾರ್ಟ್ ಬಂದು ಅಲ್ಲಿ ಕಾಣ್ತಾ ಇತ್ತು. ಇವಾಗ ನಂದು ಜ್ಯುವೆಲರಿ ಶೂಟ್ ಇದೆ, ನಾನು ಅಲ್ಲಿಗೆ ರೆಡಿಯಾಗಿ ಹೊರಡಬೇಕು. ಬನ್ನಿ ಇವಾಗ ಜ್ಯುವೆಲರಿ ಶೂಟ್ಗೆ ಹೋಗೋಣ, ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಮೆಮೊರೀಸ್ಗೆ. ಬಟ್ ಇದೆಲ್ಲ ಫೋಟೋಸ್ ಹಾಕಲ್ಲ, ಒಂದು ಮೆಮೊರೀಸ್ಗೆ ಹಾಕೋಣ ಅಂತ. ನೋಡಿ ಅಲ್ಲಿ ಹಿಂದೆ ಕಾಣ್ತೀವಿ, ಟ್ವಿನ್ನಿ ಇಬ್ಬರು. ಚೆನ್ನಾಗಿದೆಲ್ಲ ರೀ. ಸೀರೆ ವೇರ್ ಮಾಡಬೇಕು ಗೈಸ್, ಇವಾಗ ಸೀರೆ ವೇರ್ ಮಾಡಿ ಆಮೇಲೆ ಸಿಗ್ತೀನಿ. ಆ್ಯಂಡ್ ಇನ್ನೊಂದು ಟಿಫನ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನೂ ಕ್ಲೀನಿಂಗ್ 3 ಸಲ ಹೇಳಾಯಿತು, ಬಂದಿಲ್ಲ. ಮಮ್ಮಿ ರೆಸ್ಟೋರೆಂಟ್ ಅವ್ರಿಗೆ ಕಾಲ್ ಮಾಡು, ಆ್ಯಂಡ್ ಕಾಲ್ ಮಾಡಿ ಹೇಳಿದ್ರೆ ಬರ್ತಾರೆ. ನೋಡಿ ಕಾಲ್ ಮಾಡ್ತಾರೆ ಗೋರಿ. ಇದೇ ಸೀರೆ ವೇರ್ ಮಾಡ್ತಾರೆ ನಾನು. ಆಮೇಲೆ ಇದಿದೆಯಾ ಅಂತ ಕೇಳಿಬಿಡಿ ಗೈಸ್, ಇದು ತುಂಬ ಹಿಂದೆ ನಾನು ಸೇಲ್ ಮಾಡಿದ್ದು ಅದನ್ನೇ. ಇದಕ್ಕೆ ಬ್ಲೌಸು ರೀತು ಅವ್ರು ಹೊಲ್ಕೊಟ್ಟಿರೋದು. ನಾನು ರೀತು ಅವರ ಬೊಟಿಕ್ಗೆ ಕೊಡ್ತೀನಿ, ಚೆನ್ನಾಗಿ ಹೊಲ್ಕೊಡ್ತಾರೆ ನನಗೆ ರೀತು ಅವರು. ತೋರಿಸ್ತೀನಿ ಒಂದು ಸಲ. ಕಾಲಿಂಗ್. ಎಸ್, ನಾವು ಟಿಫನ್ಗೆ ಬಂದ್ವಿ. ಟಿಫನ್ ಬಂದು ಇಲ್ಲಿ ಬಫೆಟ್ ಇರುತ್ತೆ, ಮಧ್ಯಾಹ್ನ ಮತ್ತು ನೈಟದು ಡಿನ್ನರ್ ಏನಿರುತ್ತೆ, ಸೊ ಅದೆಲ್ಲ ನಮಗೆ ಮಾಮೂಲಿ ಆರ್ಡರ್ ಮಾಡಿಕೊಂಡು ಊಟ ಮಾಡೋದಿರುತ್ತೆ. ನಮಗೆ ಅನ್ಸೋದೆ ಬಫೆಟ್ಗಿನ್ನ ಆರ್ಡರ್ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅಂತ. ಏನಕ್ಕೆ ಗೊತ್ತಾಗ, ಸಿಕ್ಕಾಬಟ್ಟೆ ಫುಡ್ನ ವೇಸ್ಟ್ ಮಾಡ್ತಾಯಿದ್ರು. ನಾವು ಕಣ್ಣಾರೆ ನೋಡಿದ್ವಲ್ಲ, ಎಷ್ಟು ಬೇಜಾರಾಗ್ತಿತ್ತು ನಮಗೇನೆ ಅಂದರೆ, ಅಷ್ಟು ಫುಲ್ ತಟ್ಟೆ ತುಂಬ ಹಾಕ್ಕೊಂಬಿಡ್ತಾಯಿದ್ರು, ಊಟನೇ ಮಾಡ್ತಾ ಇರಲಿಲ್ಲ. 1-2 ಡಿಶ್ನ ತಿಂದ್ಬಿಟ್ಟು ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತಾಯಿದ್ರು. ಸೊ ಈ ಬಫೆಟ್ಟು ಲಾಸೇ ಗೈಸ್ ಅವರಿಗೆ ಪಾಪ. ಅಷ್ಟು ಚೆನ್ನಾಗಿ, ಅಷ್ಟು ಹೈಜಿನಿಕ್ಕಾಗಿ ಮಾಡಿರ್ತಾರೆ. ಆ್ಯಂಡ್ 5 ಸ್ಟಾರ್ ಹೋಟ್ಲಿಗೆ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಥರ ಕಂಪ್ಲೀಟ್ ಟಿಫನ್ಗೆ ಈ ರೀತಿ ಇಟ್ಟಿರ್ತಾರೆ. ಡ್ರೈ ಫ್ರೂಟ್ಸು, ಬ್ರೆಡ್ಡು, ಓಟ್ಸು, ಜ್ಯೂಸು, ಆಮೇಲೆ ಒಂದಷ್ಟು ಥರ ಟಿಫನ್ನು ಎಲ್ಲ ಇಟ್ಟಿರ್ತಾರೆ. ನಮ್ಮ ಇಷ್ಟ ಬಂದಂಗೆ ನಾವು ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಯಾರು ಏನೂ ಕೇಳಲ್ಲ. ಆ್ಯಂಡ್ ಡೆಸರ್ಟ್ಸ್ ಕೂಡ ಇಟ್ಟಿದ್ರು. ನಾವೆಲ್ಲನೂ ಟ್ರೈ ಮಾಡಿದ್ವಿ, ಒಂದು ಪ್ಲೇಟ್ಗೆ ಹಾಕ್ಕೊಂಡೆಲ್ಲ ಟ್ರೈ ಮಾಡಿದ್ವಿ. ಇಲ್ಲಿ ಒಂದಷ್ಟು ಜ್ಯೂಸ್ಗಳೆಲ್ಲ ಇಟ್ಟಿದ್ರು. ಬಟ್ ಏನು ಗೊತ್ತಾ, ಯಾವ್ದು ಕೊಡೋದು, ಯಾವ್ದು ಬಿಡೋದು, ಯಾವ್ದು ತಿನ್ನೋದು, ಯಾವ್ದು ಬಿಡೋದು ಅಂತ ಫೀಲ್ ಆಗ್ತಾಯಿತ್ತು. ಸೊ ಇನ್ನೊಂದು ಸ್ವಲ್ಪ ಹೊಟ್ಟೆ ದೊಡ್ಡದು ಕೊಟ್ಟಿದ್ರೆ ದೇವರೆಲ್ಲ ಟ್ರೈ ಮಾಡ್ಬೋದಿತ್ತಲ್ಲ ಅನ್ನಿಸ್ತು. ನಾನು ಇಷ್ಟು ಹಾಕ್ಕೊಂಡು ಬಂದಿದ್ದೀನಿ, ಪ್ರಮೋದ್ ಅವ್ರ ತಟ್ಟೆ ಹಾಕೋದು. ಫ್ರೂಟ್ಸು ಇಬ್ರಿಗೂ ಸೇರಿ ಹಾಕ್ಕೊಂಬಂದಿನಿ, ಡೆಸರ್ಟ್ ಕೂಡ ಇಬ್ರಿಗೂ ಸೇರಿ ಹಾಕ್ಕೊಂಬಂದಿದ್ದೀನಿ. ಈ ಕಡೆದು ನನ್ನ ತಟ್ಟೆ ಅಷ್ಟೇ ನಾನು ತಿಂದಿದ್ದೆ. ಸೊ ಒಂದು ಎಗ್ ತಿಂದೆ ಲಾಸ್ಟು, ಆಮೇಲೆ ಏನೂ ತಿನ್ನಲಿಲ್ಲ. ಆಮೇಲೆ ದೋಸೆನೂ ಅಷ್ಟೇ ನಾವು ಕೇಳಿ ಹಾಕ್ಸ್ಕೊಂಡು ತಿನ್ಬೋದಿತ್ತು, ಮತ್ತು ರಿಸ್ಟ್ರಿಕ್ಷನ್ ಏನೂ ಇರೋಲ್ಲ.
ಸೊ ಕೋಪ ಮಾಡ್ಕೊಳ್ಳೋದು ಅವ್ರುಗಳು, ಬರಬೇಡಿ ಅನ್ನೋದು ಒಳಗಡೆ, ಈ ಥರ ಯಾವುದೂ ಮಾಡಲ್ಲ. ತುಂಬ ಸ್ವೀಟಾಗೆ ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು. ಡ್ರೈ ಫ್ರೂಟ್ಸ್ ಹಾಕ್ಕೊಂಬಂದವ್ರೆ. ಪ್ರಮೋದ್ ಅವ್ರು ತಿಂತೀನಿ ಅಂದ್ಬಿಟ್ಟು ಗೊಂಬೆಗೆ ಚೇರ್ ಹಾಕ್ಬಿಟ್ಟು ಕೂರಿಸಿದ್ದೀವಿ. ಹಿಂಗೆ ಕೂತಿರ್ತಾಳೆ, ಯಾರು ಬಂದು ಎತ್ಕೊಂಡು ಹೋಗ್ತಾರೆ ಅವಳನ್ನ. ಸೊ ಎಲ್ಲರೂ ಇಷ್ಟಪಡ್ತಾಯಿದ್ರು ಅವಳನ್ನ. ಆ್ಯಂಡ್ ಅಲ್ಲಿಂದ ರೆಡಿಯಾಗಿ ಟಿಫನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಶೂಟಿಗೆ ಬಂದೆ ನಾನು. ಜ್ಯುವೆಲರಿ ಶೂಟ್ ಇತ್ತು ಅಂದ್ಬಿಟ್ಟು. ಇದು ನಾನು ಅಂದ್ಕೊಂಡೆ ಪ್ಯೂರ್ ಗೋಲ್ಡ್ ಅಂತ, ಬಟ್ ಇದು ಪ್ಯೂರ್ ಗೋಲ್ಡ್ ಅಲ್ಲ. ಸೊ 24 ಕ್ಯಾರೆಟ್ ಗೋಲ್ಡ್ ಇರುತ್ತಲ್ಲ, ಅದ್ರ ಲೇಯರ್ನ ಮಾಡಿರ್ತಾರೆ. ಅದ್ರ ಲೇಯರ್ನ ಮಾಡಿರ್ತಾರೆ. ಸೊ ಇವ್ರದ್ದು ವರ್ಲ್ಡಲ್ಲೇ 100 ಬ್ರಾಂಚ್ ಇದೆ. ಸೊ ನಾವು ಅಲ್ಲೇ ಹೋಗಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ www.parakatjewellery.com ಅಂತ ಅವ್ರದ್ದು ವೆಬ್ಸೈಟ್ ಇದೆ ಗೈಸ್, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಮತ್ತು 2 ಇಯರ್ಸು ವ್ಯಾರಂಟಿ ಇರುತ್ತೆ. ನಿಮ್ಗೆ ಏನಾರು ಅದು ಬೇಡ ಅಂದರೆ, ಈಗ ನಮ್ಮ ಕಡೆ ಎಲ್ಲ ತೊಗೊಳ್ಳಲ್ಲ ಎಕ್ಸ್ಚೇಂಜ್ ಈ ಥರದ್ದೆಲ್ಲ. ನೀವು ಅಲ್ಲೇ ಹೋಗಿ ಆರಾಮಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು, ಅಥವಾ ಆನ್ಲೈನಲ್ಲೂ ಏನೋ ಎಕ್ಸ್ಚೇಂಜ್ ಇರುತ್ತೆ ಅಂತ ಅನಿಸುತ್ತೆ. ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇವರೆಲ್ಲ ಎಕ್ಸ್ಚೇಂಜ್ ಇರುತ್ತೆ, ಇಲ್ಲಾಂದರೆ ನೀವು ಅದನ್ನು ಕೊಟ್ಬಿಟ್ಟು ದುಡ್ಡು ಬೇಕಾದರೂ ಇಸ್ಕೊಂಬರ್ಬೋದು ಅಂತ ನಾನು ನೋಡಿದ್ದೆ. ಸೊ ನಾವು ಅದಷ್ಟು ಟ್ರೈ ಮಾಡೋಣ ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀವಿ ವಿಡಿಯೋ ಮುಗಿಸ್ಕೊಂಡು. ಬಟ್ ಯಾವತ್ತೂ ಕಂಪ್ಲೀಟ್ ಗೋಲ್ಡ್ ಯಾವುದಿದ್ರು ಗೋಲ್ಡೇ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ಅದು ಈ ಥರ ತೊಗೊಂಡ್ರೆ. ಎಕ್ಸ್ಚೇಂಜ್ ಆಫರ್ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ. ಏನಿಲ್ಲ, ಡೈರಿ ವೇರ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಾನು ರಂಜಿನಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಬೆಳಗಿನ ಜಾವ ಅವ್ರದ್ದೇ ಹೆಲ್ಪ್ ತೊಗೊಂಡ್ವಿ ಗೈಸ್. ಬರುವಾಗ ನಮಗೆ ಬೇರೆ ರೂಟು ತೋರಿಸ್ತಾ ಇತ್ತು. ರಂಜಿನಿ ಅವರು ಕೇರಳ ಅಲ್ವಾ, ಮತ್ತು ಅಣ್ಣ ಸಂದೀಪ್ ಅಣ್ಣ ಅವ್ರ ಹಸ್ಬೆಂಡ್ ಅವ್ರಿಗೂ ಕೇಳಿಕೊಂಡು ರೂಟ್ ಹಾಕ್ಸ್ಕೊಂಡು ಹೋದ್ವಿ. ಕಾಲ್ ಮಾಡಿದೆ, ರೀಚ್ ಆದ್ರೆ ಏನು ಅಂತ ಕೇಳ್ತಾಯಿದ್ರು. ಮತ್ತು ನಂದು ಒಂದು ಪಾರ್ಸಲ್ ಇತ್ತು, ಇಸ್ಕೊಳ್ಳಿ ಅಂದ್ಬಿಟ್ಟು ಕಾಲ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಶೂಟ್ ಮಾಡ್ತಾಯಿದ್ದೆ. ಅವ್ರ ಜೊತೆ ಮಾತಾಡಿಕೊಂಡು ಮುಗಿಸಿ ಆದಮೇಲೆ ಮತ್ತೆ ಶೂಟನ್ನ ಶುರು ಮಾಡಿದ್ವಿ. ಈ ಒಂದು ಕಾಸ್ಟ್ಯೂಮಲ್ಲಿ ನಾವಲ್ಲಿ ವಿಡಿಯೋ ಮಾಡಿಸ್ಕೊಂಡ್ವಿ. ವಿಡಿಯೋ ಬಂದು ನನಗೆ ಪರಕಟ್ ರೆಸಾರ್ಟಲ್ಲಿರುವಂಥ ವರ್ಕರ್ಸ್ಗಳೇ ನನಗೆ ಹೆಲ್ಪ್ ಮಾಡಿದ್ದು. ತುಂಬ ಹೆಲ್ಪ್ ಮಾಡಿದ್ರು ಗೈಸ್. ವೀಡಿಯೋಸ್ಗೆಲ್ಲ ಕಂಪ್ಲೀಟ್ ಅವರೇ ಹೆಲ್ಪ್ ಮಾಡಿರೋದು. ನಂದು ರೀಲ್ ವಿಡಿಯೋ ಏನು ಬರುತ್ತೆ ಅದೆಲ್ಲ ನನಗೆ ಕಂಪ್ಲೀಟ್ ಪರಕಟ್ ರೆಸಾರ್ಟ್ ಅವರ ವರ್ಕರ್ಸೇ ನನಗೆ ಹೆಲ್ಪ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾರೆ. ಆ್ಯಂಡ್ ಇವಾಗ ಈ ರೆಸಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಲ್ಪ ಅವರು ಶೈ ಮಾತಾಡೋದ್ರಲ್ಲೇ ಈ ವಿಡಿಯೋ ಮುಂದೆ. ಬಟ್ ನಾನು ಅವ್ರ ಹತ್ರನೇ ಮಾತು ಕೇಳಿಸ್ಬೇಕು ಅಂದ್ಬಿಟ್ಟು ವಿಡಿಯೋನ ಮಾಡಿಸ್ತಾ ಇದ್ದೀನಿ. ಕೇಳ್ಕೊಂಡು ಬನ್ನಿ. Category we have, and most thing is we have a cave room. That is our properties. In Christmas we have a Christmas Eve there, so live band and DJ and magic show is there, and additionally there will be 200 dishes will be there for the gala dinner. So that is our specialty on Christmas Eve. And New Year also we can customers can come and enjoy. So we have almost additionally water drums are there. Okay. ಅವರು ಜಾಸ್ತಿ ವಿಡಿಯೋದಲ್ಲಿ ಮಾತಾಡಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಬಿಟ್ಟು ಹಾಕಿದ್ದೀನಿ. ಸೊ ಅದೆಷ್ಟೋ ವೆರೈಟೀಸ್ ಫುಡ್ಗಳಿರುತ್ತೆ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆಲ್ಲ. ಮತ್ತು ಪ್ಯಾಕೇಜ್ ಗೈಸ್, ಅದು ನೀವು ಅನ್ಲಿಮಿಟ್ ಇರುತ್ತೆ, ನೀವು ಯಾವ್ದಾದ್ರು ತಿನ್ಬೋದು. ಸೊ ಪ್ಯಾಕೇಜ್ ಇರುತ್ತೆ, ಐ ಥಿಂಕ್ 3000 ಅನಿಸುತ್ತೆ ಕ್ರಿಸ್ಮಸ್ಗೆ. ನ್ಯೂ ಇಯರ್ಗೆ ಬೇರೆ ಪ್ಯಾಕೇಜ್ ಇರುತ್ತೆ. ಮತ್ತು ಮ್ಯಾಜಿಕ್ ಶೋ ಅದು ಇದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಆ ಟೈಮ್ಗೆ ನಮಗೆ ಆ ರೆಸಾರ್ಟು ನಮಗೆ ಫ್ರೀ ಸಿಗಲಿಲ್ಲ, ಅಂದರೆ ಫ್ರೀ ಇರಲಿಲ್ಲ, ಬುಕ್ಕಿಂಗ್ ಆಗೋಗಿತ್ತು. ನ್ಯೂ ಇಯರ್ಗೂ ಸಿಕ್ಕಿಲ್ಲ ನಮಗೆ, ಕ್ರಿಸ್ಮಸ್ಗೂ ಸಿಗಲಿಲ್ಲ. ಅದಕ್ಕೆ ನಾವು ಈ ವೀಕಲ್ಲಿ ಹೋಗಿರೋದು. ಕ್ರಿಸ್ಮಸಲ್ಲಿ ಅಥವಾ ನ್ಯೂ ಇಯರಲ್ಲಿ ಸಿಕ್ಕಿರೋ ಐ ಥಿಂಕ್ ಚೆನ್ನಾಗಿರ್ತಿತ್ತು, ಇನ್ನೂ ಎಂಜಾಯ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ ಅಂತ. ಊಟ ಟೈಮ್ ಆಯಿತು. ನಾನು ಪ್ರಮೋದ್ ಅವರು ಇದರಲ್ಲಿ ಒಂದು ರೀಲ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 900K ವ್ಯೂಸ್ ಸಮಥಿಂಗ್ ಏನೋ ಓಡಿದೆ. ಅದು 900K ನಿಯರ್ ಓಡಿದೆ. ನಾನು ಪ್ರಮೋದ್ ಅವರು ಕಾರಲ್ಲಿ ಯಾವಾಗಲೂ ಹೋಗುವಾಗ ಗೈಸ್ ಆ ಸಾಂಗ್ ಬರ್ತಾನೇ ಇರುತ್ತೆ. ಆ ಸಾಂಗ್ ನಮ್ಮನ್ನು ಬಿಟ್ಟೇ ಹೋಗಲ್ಲ. ಆ ಸಾಂಗಿಗೆ ಯಾಕೆ ನಾವು ರೀಲ್ಸ್ ಮಾಡಬಾರ್ದು ಅಂದ್ಬಿಟ್ಟು ಇದೇ ಒಂದು ಕಾಸ್ಟ್ಯೂಮಲ್ಲಿ ರೀಲ್ಸ್ನ ಮಾಡಿದ್ವಿ. ಊಟ ಆರ್ಡರ್ ಮಾಡಿದ್ವಿ, ಫಿಶ್ಶು ಆಮೇಲೆ ಚಿಕನ್ದೇನೋ ಒಂದು ಆರ್ಡರ್ ಮಾಡಿದ್ವಿ. ಡಿಫ್ರೆಂಟು ಗೈಸ್, ನೇಮ್ಗಳು ಬರೋಲ್ಲ, ಸಾರಿ. ಡಿಫ್ರೆಂಟ್, ಅಲ್ಲಿ ಫುಡ್ಡೇ ಡಿಫ್ರೆಂಟು. ಬಟ್ ಸ್ಪೈಸಿ ಇರೋಲ್ಲ,
ಟೇಸ್ಟ್ ವೈಸ್ ಅಂದ್ರೆ ಸೂಪರಾಗಿರುತ್ತೆ. ಬಾಬಾ ಅಂತ ಕರ್ಕೊಂಡು ಹೋಗಕ್ಕೆ ಬಂದರು. ಆಲ್ರೆಡಿ ಅವಳು ಬರೋದೇ ತಡ, ಓಡೋಡಿ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ ಅವಳನ್ನ. ಆ್ಯಂಡ್ ನಾನು ಚಪಾತಿ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಗ್ರೇವಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಬಿರಿಯಾನಿ, ಹೈದ್ರಾಬಾದಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿತ್ತು ಗೈಸ್, ಸೂಪರ್ ಆಯಿತು. ಒಂದೇನು ಬೇಜಾರು ಅಂದರೆ ಇಷ್ಟು ಬೇಗ 3 ದಿನ ಕಳೆದೋಯ್ತಲ್ಲ, ಅಯ್ಯೋ ಆಲ್ರೆಡಿ ನಾವು ಮೈಸೂರಿಗೆ ಬಂದುಬಿಟ್ವಲ್ಲ ಅಂತ. ನೋಡಿ ಇಲ್ಲೇ ಊಟ ಮಾಡ್ತಾಯಿದ್ದೀವಿ, ಪಕ್ಕದಲ್ಲೇ ಸೂಪರಾಗಿರೋಂಥ ವ್ಯೂ ಇದೆ. ಸೊ ಇಂಥ ನೇಚರ್ ಬಿಟ್ಟು ಹೊರಗೆ ಹೆಂಗೆ ಮನಸ್ಸಾಗುತ್ತೆ ಅಲ್ವಾ. ಸೊ ಲಾಸ್ಟಲ್ಲಿ ಒಂದು ಸೋಡಾ ಆ್ಯಂಡ್ ಒಂದು ಬ್ರೌನಿ ಆರ್ಡರ್ ಮಾಡಿದ್ದೆ ನಾನು. ಆ್ಯಂಡ್ ಅಪ್ಪು ಪೇಸ್ಟ್ರಿ ಕೇಳ್ದ, ಬಟ್ ಪೇಸ್ಟ್ರಿ ಇರಲಿಲ್ಲ. ನಾನು ಅಪ್ಪು ಬ್ರೌನಿ ಶೇರ್ ಮಾಡಿದ್ವಿ. ನಮ್ಮ ಮಮ್ಮಿ, ಡ್ಯಾಡಿ, ಪ್ರಮೋದ್ ಅವರು ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ನ ತೊಗೊಂಡ್ರು. ಡೆಸರ್ಟ್ಸ್ ಮತ್ತು ನಿಮಗೆ ಲಾಸ್ಟಲ್ಲಿ ಸ್ವೀಟ್ಸು, ಐಸ್ ಕ್ರೀಮು ನೀವು ಯಾವುದೇ ಕೇಳಿದ್ರು ಯಾವಾಗಲೂ ಸಿಗುತ್ತೆ. ಮತ್ತು ನಮಗೇನಾದ್ರು ಹೊಟ್ಟೆ ಹಶ್ವು ಆಯಿತು ಮಧ್ಯದಲ್ಲಿ ಅಂತ ಹೇಳಿದ್ರೆ ನಮಗೆ ಅವರು ತಂದು ಕೊಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ರೆಸ್ಟೋರೆಂಟ್ಗೆ ರೂಮ್ಗೆ ತಂದು ಕೊಡ್ತಾಯಿದ್ರು ಗೈಸ್. ಆ್ಯಂಡ್ ಇಲ್ಲಿ ಇದು ಸೆಕೆಂಡ್ ಡೇ ಎಕ್ಸ್ಪೀರಿಯನ್ಸು. ಎಷ್ಟು ಚೆನ್ನಾಗಿತ್ತು ಅಂತ ಅನ್ಬೇಡಿ, ಒಂದು ಸಲ ಜೀವ ಹಿಂಗೆ ಹೋಗಿ ಹಿಂಗೆ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಸೂಪರ್ ಎಕ್ಸ್ಪೀರಿಯನ್ಸು. ಮತ್ತು ಈ ರೆಸಾರ್ಟ್ಗೆ ಹೋಗಬೇಕು ಅಂತ ಅನ್ನಿಸ್ತು, ಅಷ್ಟು ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಇವಾಗ ಏನಕ್ಕೆ ಹೋಗ್ತಿರೋದು ಅಂದರೆ ರೀಲ್ಸ್ ಮಾಡೋಕ್ಕೆ. ಅದು ಹೇಳಿದ್ನಲ್ಲ, ನಮ್ಮ ಕಾರಲ್ಲಿದ್ದಾಗ ಯಾವಾಗಲೂ ಆ ಸಾಂಗ್ ಬರುತ್ತೆ ಅಂತ. ನಾನು ಮುಂಚೆನೇ ಮಾಡಿಬಿಟ್ಟಿದ್ವಿ ಅಂದ್ಕೊಂಡೆ, ಆಮೇಲೆ ಮಾಡಿದ್ದು. ರೀಲ್ಸ್ ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ನಾನು ಪೂಲಲ್ಲಿ ಆಟಾಡ್ತಾ ಇದ್ದೀನಿ. ಒಂದು ಶಾರ್ಟ್ಸು ಮತ್ತು ಒಂದು ಟಾಪ್ ಹಾಕ್ಕೊಂಡು ಪೂಲಲ್ಲಿ ಇಳಿದಿದ್ದೀನಿ. ಪೂಲಲ್ಲಿ ಆಟ ಆಡಿಕೊಂಡು ಒಂದು 1.5 hour 2 hour ಇದ್ದೆ ನಾನು ಪೂಲಲ್ಲಿ. ಸೊ ಅಲ್ಲಿಂದ ಬಂದಮೇಲೆ ಕಾಲ್ ಮಾಡಿ ಸ್ನ್ಯಾಕ್ಸಿಗೆ ಆರ್ಡರ್ ಮಾಡಿದ್ವಿ. ಸ್ನ್ಯಾಕ್ಸು ಮತ್ತು ಕಾಫಿ ಬಂದಿತ್ತು. ಪ್ರಮೋದ್ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬಂದರು, ಅವರು ಪೂಲಲ್ಲಿ ಆಟ ಆಡಿದ್ರು. ಬಟ್ ಕ್ಲಿಪ್ಪಿಂಗ್ ನಮಗೆ ನಾವು ಶೂಟ್ ಮಾಡಿಬಿಟ್ಟು ರೀಲ್ಸ್ಗೆ ಫೋನ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ವಿ ರೂಮ್ಗೆ ಮಮ್ಮಿ ಹತ್ರ. ಆ್ಯಂಡ್ ಇಷ್ಟು ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ ಇವತ್ತು. ಆ್ಯಂಡ್ ನೆನ್ನೆ ತಿಂದಿದ್ದು ಬಂದು ಎಗ್ ಸಮೋಸ, ಇವತ್ತು ಚಿಕನ್ ಸಮೋಸ ಆರ್ಡರ್ ಮಾಡಿದ್ವಿ. ಪ್ರತಿದಿನ ಒಂದೊಂದು ವೆರೈಟಿ ಟ್ರೈ ಮಾಡಿದ್ವಿ ಗೈಸ್. ಯಾವುದೂ ರಿಪೀಟ್ ಯಾವುದನ್ನು ಟ್ರೈ ಮಾಡಿಲ್ಲ ನಾವು. ಅಷ್ಟು ವೆರೈಟೀಸ್ ಇರ್ತಾಯಿತ್ತು ಎವ್ರಿ ಡೇ ನಮಗೆ. ಸೊ ಈ ಸ್ನ್ಯಾಕ್ಸ್ನ ಮುಗಿಸಿ ಮತ್ತೆ ನಾವು ಸ್ನಾನ ಮಾಡಿ ರೆಡಿಯಾಗಿ ಫೈರ್ ಕ್ಯಾಂಪಿಗೆ ಹೋಗ್ತಾಯಿದ್ದೀವಿ. ಕಾಲ್ ಮಾಡಿ ಫೈರ್ ಕ್ಯಾಂಪಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಫೈರ್ ಕ್ಯಾಂಪಿಗೆ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ನನಗೆ ಒಂದಷ್ಟು ಇದರಲ್ಲೂ ಅಷ್ಟೇ ರೀಲ್ಸ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಮೇಲ್ಗಡೆ. ತುಂಬ ಚೆನ್ನಾಗಿ ಬಂತು. ಚಳಿ, ಸಿಕ್ಕಾಪಟ್ಟೆ ಚಳಿ. ಮನ್ನಾರ್ ವೆದರ್ ಅಂತೂ ತುಂಬ ಚಳಿ ಇತ್ತು. ಬಟ್ ಆದರೆ ನಮ್ಮ ಗೊಂಬೆಗೆ ಚಳಿನೇ ಇರಲಿಲ್ಲ ಅನಿಸುತ್ತೆ. ಅವಳು ಯಾವಾಗಲೂ ಬೇವ್ರತಾನೇ ಇದ್ಲು. ಅಷ್ಟು ಈಸಿಗೆ ಅದಕ್ಕೆ ಕೋಲ್ಡ್ ಆಗಲಿ ಕಾಫ್ ಆಗಲಿ ಅಷ್ಟು ಈಸಿಯಾಗಿ ನಮ್ಮ ಗೊಂಬೆಗೆ ಅಟ್ಯಾಕ್ ಆಗೋದಿಲ್ಲ ಗೈಸ್. ಅಷ್ಟು ದೂರಿಂದ ಬಂದ್ವಿ ಅಲ್ವಾ. ಅವಳು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ದಾಳೆ. ಅಟ್ಲೀಸ್ಟ್ ಒಂದು ಕೆಮ್ಮು ಶೀತ ಏನಾದರೂ ಆಗಬೇಕಿತ್ತು, ಅವಳು ಏನೂ ಆಗಿಲ್ಲ. ಅಷ್ಟು ಸ್ಟ್ರಾಂಗ್ ಅವಳು, ತುಂಬ ಸ್ಟ್ರಾಂಗ್ ಅವಳು. ಆ್ಯಂಡ್ ಹೆಲ್ದಿ ಫುಡ್ ಚೆನ್ನಾಗಿ ತಿಂತಾಳೆ, ಫೀಡಿಂಗ್ ಚೆನ್ನಾಗಿ ತೊಗೋತಾಳೆ. ಫೀಡ್ ಕೂಡ ಚೆನ್ನಾಗಿ ಬರ್ತಿದ್ದಲ್ವ ನನಗೆ. ಮೇ ಬಿ ಅದೇ ಒಂದು ಸ್ಟ್ರಾಂಗ್ ಅನಿಸುತ್ತೆ ಅವಳಿಗೆ. ಅವಳಿಗೆ ಹೆಲ್ತಿಯಾಗಿ ಸಿಗ್ತಾ ಇರೋದೆ ಬ್ರೆಸ್ಟ್ ಮಿಲ್ಕ್ ಅನಿಸುತ್ತೆ. ಅದಕ್ಕೆ ಅವಳಿಗೆ ಅಷ್ಟು ಬೇಗ ಕೋಲ್ಡು ಕಾಫು ಏನೂ ಆಗೋಲ್ಲ. ಮಿಲ್ಕು ಅಂದರೆ ಫೀಡಿಂಗ್ ತೆಗೆದವರ ಮಕ್ಕಳಿಗೆ ಕಾಫು ಅದು ಕಟ್ಕೊಳ್ಳುತ್ತೆ, ಕಫ ಕಟ್ಕೊಳ್ಳುತ್ತೆ, ಅದು ಇದು ಅಂತ ತುಂಬ ಸಫರ್ ಪಡ್ತಾ ಇರ್ತಾರೆ. ಬಟ್ ನಮ್ಗೆ ಅದು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗೋದು ಅಂದರೆ ಗೈಸ್, ಯಾವಾಗ ನಾವು ಫಾರ್ಮುಲಾ ಮಿಲ್ಕ್ನ ಕೊಡ್ತೀವಿ ಮಕ್ಳಿಗೆ, ಆವಾಗಲೇ ಅದು ಫಾಲ್ಟ್ ಆಗೋದು. ಫಾರ್ಮುಲಾ ಮಿಲ್ಕ್ನ ಕೊಡೋಕೆ ಹೋಗ್ಬಿಡಿ, ನಮ್ಮಲ್ಲೇ ಮಿಲ್ಕ್ ಬರುತ್ತೆ. ಬಟ್ ನಾವು ತಿನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಊಟ ಮುಗಿಸ್ಕೊಂಡು ನಾವು ರೂಮ್ ಕಡೆ ಹೋದ್ವಿ. ಊಟ ಮಾಡೋಷ್ಟರಲ್ಲೇ 10-15 ಆಗೋಗಿತ್ತು ನಮಗೆ. ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಿಂದ ಸಿಗ್ತೀನಿ. ಲವ್ ಯು ಆಲ್, ಬಾಯ್.